ಮೊದಲ ಮಾವಿನ ಹಣ್ಣಿವೆ ನೋಡ್ರಿ. ಈ ಮೊದಲ ಮಾವಿನ ಹಣ್ಣಿಂದ ನಾ ಇವತ್ತು ಜ್ಯೂಸ್ ಮಾಡಿಕೊಂಡು ಹಂಗೆ ಅದನ್ನು ಐಸ್ ಕ್ರೀಮ್ ಮಾಡತ್ತೀವಿ. ಮೊದಲಿಗೆ ನಾನಿಲ್ಲೇ ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು 4 ಮಾವಿನ ಹಣ್ಣನ್ನು ತೊಗೊಂಡ್ಬಿಟ್ಟು 4 ಮಾವಿನ ಹಣ್ಣಿಂದ ಇಷ್ಟೊಂದು ಪ್ಯೂರಿ ತಗೊಂಡು ಇದಕ್ಕೆ ಸಕ್ಕರೆ ಉಪ್ಪು ಹಾಕೊಂಡಿದ್ದೀವಿ. ಈಗ ಏಲಕ್ಕಿ ಪುಡಿ ಹಾಕಬೇಕು. ಇವಾಗ ನೋಡ್ರಿ ಅದಕ್ಕೆ ಹಾಕಕ್ಕೆ ನಾವಿಲ್ಲೇ ಸ್ವಲ್ಪ ಏಲಕ್ಕಿಯನ್ನು ತೊಗೊಂಡ್ಬಿಟ್ಟು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಈಗ ಏಲಕ್ಕಿ ಪುಡಿನೂ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಒಂದು ಸತಿಗೆ ಚಲೋ ತಂಗೆ ಮಿಕ್ಸಿ ಮಾಡ್ಕೊಂಬರೋಣ. ಜ್ಯೂಸ್ ರೆಡಿ ಆಗ್ಬೇಕಲ್ರಿ ಹಂಗಾಗಿ ಈಗ ಜ್ಯೂಸ್ ಮಾಡ್ಕೊಂಡು ಬರೋಣ. ನೋಡ್ರಿ ಇವಾಗ ಮ್ಯಾಂಗೋ ಜ್ಯೂಸ್ ರೆಡಿ ಆಯ್ತು. ಇಲ್ಲೇ ಐಸ್ ಕ್ರೀಮ್ ಮೋಲ್ಡ್ ಕೂಡ ರೆಡಿ ಇದಾವ. ಇವಕ್ಕೀಗ ಜ್ಯೂಸನ್ನು ಹಾಕುನು. ಇವಾಗ ನೋಡ್ರಿ ನಮ್ಮ ಹುಡುಗ ಜ್ಯೂಸ್ ತುಂಬ್ಸಾಕತ್ತೇನ. ಅದಕ್ಕೆ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ. ನಿಮ್ಮ ಮನ್ಯಾಗ ಈ ಥರನಾಗಿ ಐಸ್ ಕ್ರೀಮ್ ಇದು ಇದ್ರೆ ಅದ್ರೊಳಗೆ ಹಾಕೊಡ್ರಿ. ಇಲ್ಲಪ್ಪ ಅಂದ್ರೆ ಏನೂ ಇರಲಿಲ್ಲ ಅಂದರೂ ಟೀ ಲೋಟ ಅಂತೂ ಇದ್ದೇ ಇರ್ತಾವೆ. ಆ ಟೀ ಲೋಟದಾಗ ಈ ಥರನಾಗಿ ಯಾವ್ಯಾವ ಫ್ರೂಟ್ ಸಿಗ್ತಾವೆ ಆ ಫ್ರೂಟಿಂದ ಇವಾಗ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಯ್ತು ಇನ್ನು. ಹಾಗಾಗಿ ಇವಾಗ ಮ್ಯಾಂಗೋದು ಮಾಡತ್ತೀವಿ. ಕಲ್ಲಂಗಡಿ ಹಣ್ಣಿಂದು, ಕರ್ಬೂಜ ಹಣ್ಣು, ಒಟ್ಟಿನಲ್ಲಿ ಯಾವ್ಯಾವ ಸೀಸನ್ನಾಗ ಯಾವ್ಯಾವ್ದು ಹಣ್ಣು ಸಿಗ್ತತ್ತೋ ಅದನ್ನು ಈ ಥರನ ಜ್ಯೂಸ್ ರೆಡಿ ಮಾಡ್ಕೊಂಬಿಟ್ಟು ಹಾಕಿ ಹಿಂಗೆ ಐಸ್ ಕ್ರೀಮ್ ಟ್ರೇಗೆ ಹಾಕಿ ಐಸ್ ಕ್ರೀಮ್ ಮಾಡಿಕೊಡ್ರಿ. ಟ್ರೇ ಇಲ್ಲಪ್ಪ ಅಂದ್ರೆ ಟೀ ಕುಡಿ ಲೋಟ ಅಂತೂ ಎಲ್ಲರ ಮನ್ಯಾಗ ಇರ್ತಾವದಿಲ್ಲಪ್ಪ. ಟೀ ಕುಡಿ ಲೋಟನಾಗ ಹಾಕ್ರಿ. ನಡುವಾಗಂದ ಕಡ್ಡಿ ಸಿಗಿಸಿ ಫ್ರೀಜರ್ನಾಗ ಇಟ್ಕೊಡ್ರಿ. ಒಂದು 4 ರಿಂದ 5 ತಾಸು ಫ್ರೀಜರ್ನಾಗ ಡೀಪ್ ಫ್ರೀಜರ್ನಾಗ ಇಟ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಮನೆಯಲ್ಲೇ ಐಸ್ ಕ್ರೀಮ್ ರೆಡಿ. ಇವತ್ತು ನಮ್ಮ ಐಸ್ ಕ್ರೀಮ್ ರೆಡಿ ಆಗತ್ತೆ ನೋಡ್ರಿ. ಈ ವರ್ಷದ ಮೊದಲ ಮ್ಯಾಂಗೋ ಐಸ್ ಕ್ರೀಮ್ ಇವು ನೋಡ್ತಾ ಇದ್ರೆ. ಇಲ್ಲಿ ನಾವು ಯಾವುದೇ ಕಲರನ್ನು ಬಳಸಿಲ್ಲ, ಫುಡ್ ಕಲರ್ಗಳನ್ನು ಹಾಕ್ಕೊಂಡಿಲ್ಲ ಅದಿಲ್ಲ. ಜಸ್ಟ್ ಹಣ್ಣು ತೊಗೊಂಡಿವಿ. ಅದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಅಷ್ಟನ್ನೇ ಹಾಕ್ಕೊಂಡು ಜ್ಯೂಸ್ ರೆಡಿ ಮಾಡಿಕೊಂಡು ಆ ಜ್ಯೂಸನ್ನು ನಾವೀಗ ಐಸ್ ಕ್ರೀಮ್ ಟ್ರೇಗಳಿಗೆ ತುಂಬಿಸ್ಕೊಳತ್ತೀವಿ. ಇವಾಗ ನೋಡ್ರಿ ಒಂದು ಇದು ಎರಡೂ ಥರ ಜಲ್ದಿ ಬಿಡಿ. 2 ಐಸ್ ಕ್ರೀಮ್ ಟ್ರೇಗೆ ನಾವು ಹಾಕ್ಕೊಂಡು ಜ್ಯೂಸನ್ನು ತುಂಬಿಸಿ ರೆಡಿ ಮಾಡ್ಕೊಂಡಿವಿ. ಇವಾಗ ಇದನ್ನು ಆ ಚಾಕ್ಲೇಟಿನ ತಕ್ಕೋ ಇಲ್ಲ. ಇವಾಗ ನೋಡ್ರಿ ನಮ್ಮವ 2 ಥರ ಐಸ್ ಇನ್ನು ಈಗೆಲ್ಲ ರೆಡಿ. ಇವಾಗ ಇದನ್ನು 4 ರಿಂದ 5 ಅವರ್ಗೆ ಬಿಟ್ಬಿಡೋಣ. 4 ರಿಂದ 5 ಅವರ್ ನೀವು ಡೀಪ್ ಫ್ರೀಜರಲ್ಲಿ ಇಟ್ಕೊಂಡು ಬಿಟ್ರಿ ಅಂದ್ರೆ ಆಮೇಲೆ ತೆಗೆದು ನೋಡ್ರಿ ನಿಮ್ಮವ ಹೋಮ್ ಮೇಡ್ ಸೂಪರ್ ಆದಂಥ ಟೇಸ್ಟಿ ಆದಂಥ ಐಸ್ ಕ್ರೀಮ್ ಸಿಗ್ತಾವು. ನೋಡಿದ್ರಲ್ವ ನಮ್ಮ ಇವತ್ತಿನ ಹೋಮ್ ಮೇಡ್ ಐಸ್ ಕ್ರೀಮ್ ರೆಸಿಪಿಯನ್ನು. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಹಂಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ಕಮೆಂಟ್ ಹಾಕ್ರಿ. ಈಗ ಐಸ್ ಕ್ರೀಮ್ ಮಾಡಕ್ಕೆ ಇಟ್ಟರು ಈ ಕಡೆ ಒಂದೊಂದು ಲೋಟ ಜ್ಯೂಸ್ ಕುಡಿದು ಬಿಡೋದು. ಕುಡಿ.